ನಮಸ್ಕಾರ. ನನ್ನಂಥ ಆಯುರ್ವೇದ ವೈದ್ಯರಿಗೆ ಅತ್ಯಂತ ಪ್ರಿಯವಾದಂಥ ಅಡಿಯಿಂದ ಮುಡಿಯವರೆಗೆ ಹಲವಾರು ರೀತಿಯ ಕಾಯಿಲೆಗಳನ್ನು ಗುಣ ಮಾಡಿ ಪೇಷಂಟ್ಗೆ ಏನೂ ತೊಂದರೆ ಕೊಡದೇ ಇರುವಂಥ ಮತ್ತು ನಾನು ತಯಾರು ಮಾಡುವ ಔಷಧಗಳಲ್ಲಿ ಬಹುತೇಕ ಔಷಧಗಳಲ್ಲಿ ಬಳಕೆ ಮಾಡುವಂಥ ಈ ಸಾರಿವ ಅಥವಾ ನನ್ನಾರಿ ಅಥವಾ ಸೊಗದೆ ಬೇರಿನ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಸೊಗದೆ ಬೇರಿನ ಬಗ್ಗೆ ಹೇಳಬೇಕು ಅಂತಾದರೆ ಒಂದು ವಿಡಿಯೋದಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ ಅಂದರೂ 2, 3, 4 ವಿಡಿಯೋಗಳು ಬೇಕು. ಹಾಗಾಗಿ ಇವತ್ತು ನಾನು ಸೊಗದೆ ಬೇರಿನ ಗುಣಗಳ ಬಗ್ಗೆ ಏನು ಹೇಳ್ತೀನೋ ಅದು ಕೇವಲ ಒಂದು 15-20% ಮಾತ್ರ ಅಂತ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಅದ್ಭುತವಾದ್ದು ಇದು. ಇದಕ್ಕೆ ತಂಪು ಗುಣ ಇದೆ. ಬಹುಶಃ ನಿಮಗೆಲ್ಲರಿಗೂ ಅದು ಗೊತ್ತಿದೆ. ಯಾಕೆಂದರೆ ಇದನ್ನು ಪಿತ್ತಕ್ಕೆ ಸಂಬಂಧಪಟ್ಟ ಅಥವಾ ಉಷ್ಣಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಅಂತ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಇದರ ಬಗ್ಗೆ ಹೇಳುವಾಗ ದೋಷತ್ರಯಾಪಹ ಅಂತ ಹೇಳ್ತಾರೆ. ಅಂದರೆ 3 ದೋಷಗಳನ್ನು, ವಾತ ಪಿತ್ತ ಕಫ 3 ದೋಷಗಳನ್ನು ಕಡಿಮೆ ಮಾಡುವ, ನಿಯಂತ್ರಿಸುವ ಗುಣ ಇದಕ್ಕೆ ಇದೆ ಅಂತ. ಮತ್ತು ಇದಕ್ಕೆ ಸ್ನಿಗ್ಧ ಗುಣ, ತಂಪು ಗುಣ, ಮಧುರ ವಿಪಾಕ ಇರುವ ಕಾರಣದಿಂದಾಗಿ ಇದು ರೋಗಿಯ ರೋಗವನ್ನು ಗುಣ ಮಾಡುವುದರ ಜೊತೆಗೆ ರೋಗಿಗೆ ಶಕ್ತಿಯನ್ನು ಕೂಡ ಕೊಡುತ್ತೆ. ಎಷ್ಟೋ ಬಾರಿ ರೋಗಿಗಳಿಗೆ ವೀಕ್ನೆಸ್ ಇದ್ದೇ ಇರುತ್ತೆ. ರೋಗದ ಕಾರಣದಿಂದಾಗಿ ಯಾವುದಾದ್ರೂ ಒಂದು ಔಷಧವನ್ನು ತೆಗೆದುಕೊಂಡಾಗ ಅದು ಇನ್ನೂ ಕೆಲವೊಮ್ಮೆ ಅವರನ್ನು ದುರ್ಬಲ ಮಾಡುವ ಚಾನ್ಸಸ್ ಇರುತ್ತೆ. ರೋಗ ಏನೋ ಗುಣ ಆಗುತ್ತೆ, ಜೊತೆಗೆ ರೋಗಿಯೂ ಕೂಡ ದುರ್ಬಲನಾಗಬಹುದು. ಆದರೆ ಸೊಗದೆ ಬೇರಿನ ವಿಷಯದಲ್ಲಿ ಹಾಗಿಲ್ಲ. ರೋಗ ಗುಣ ಆಗುವುದರ ಜೊತೆಗೆ ರೋಗಿಯ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಈಗ ಒಂದೊಂದಾಗಿ ಯಾವ್ಯಾವ ಕಾಯಿಲೆಗಳಲ್ಲಿ ಇದು ವಿಶೇಷವಾಗಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದಕ್ಕೆ ಕುಷ್ಠಹರ ಅಂತ ಹೇಳ್ತಾರೆ. ಅಂದರೆ ಚರ್ಮ ರೋಗಗಳನ್ನು ವಾಸಿ ಮಾಡುತ್ತೆ ಅಂತ. ಪಿತ್ತದ ಕಾರಣದಿಂದಾಗಿ ಅಂದರೆ ಉಷ್ಣದ ಕಾರಣದಿಂದಾಗಿ ಆಗುವಂಥ ಚರ್ಮದ ಕಾಯಿಲೆಗಳಲ್ಲಿ ಇದು ತುಂಬ ಹೆಲ್ಪ್ಫುಲ್. ಚರ್ಮದಲ್ಲಿ ಉರಿ ಅಥವಾ ಚರ್ಮದಲ್ಲಿ ಕೆಲವೊಮ್ಮೆ ಬೊಬ್ಬೆಗಳು ಬಂದು ಕೀವು ಬರೋದು, ಈ ಥರ ಸಮಸ್ಯೆಗಳಿರುವಾಗ, ಅಂದರೆ ಉಷ್ಣದ ಕಾರಣದಿಂದಾಗಿ ಆಗುವ ಬಹುತೇಕ ಎಲ್ಲ ಚರ್ಮ ರೋಗಗಳಲ್ಲಿ ಇದು ಹೆಲ್ಪ್ಫುಲ್. ಮತ್ತು ಕಂಡೂಹರ ಅಂತ ಕೂಡ ಹೇಳ್ತಾರೆ. ಅಂದರೆ ಇದು ತುರಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ. ಯೂಶ್ವಲಿ ತುರಿಕೆ ಆಗಬೇಕು ಅಂದರೆ ಪಿತ್ತ ಮತ್ತು ಕಫದೋಷಗಳು ಸೇರಿರಬೇಕು. ಅಂಥ ಸಂದರ್ಭದಲ್ಲಿ ಕೂಡ ಇದು ತುಂಬ ಹೆಲ್ಪ್ಫುಲ್. ಇನ್ನು ಎಷ್ಟೋ ಬಾರಿ ಚರ್ಮ ರೋಗದ ಜೊತೆಗೆ ಡ್ರೈನೆಸ್ ಇರುತ್ತೆ. ಉರಿ ಮತ್ತು ಡ್ರೈನೆಸ್, ಒಣಗುವಿಕೆ ಎರಡೂ ಇರುತ್ತೆ. ಅಂದರೆ ಅಲ್ಲಿ ಪಿತ್ತ ಮತ್ತು ವಾತದೋಷಗಳು ಸೇರಿ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಕೂಡ ಈ ಸಾರಿವ ಅಥವಾ ಸೊಗದೆ ಬೇರು ತುಂಬ ಹೆಲ್ಪ್ಫುಲ್. ಯಾಕೆ ಅಂದರೆ ಇದರ ಮಧುರ ವಿಪಾಕ, ಸ್ನಿಗ್ಧ ಗುಣದ ಕಾರಣದಿಂದಾಗಿ ವಾತವನ್ನು ಕಡಿಮೆ ಮಾಡಿದರೆ, ತಂಪು ಗುಣದ ಕಾರಣದಿಂದಾಗಿ ಪಿತ್ತದೋಷವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಇದು ವಿಶೇಷವಾಗಿ ಪಿತ್ತದೋಷದಿಂದ ಮತ್ತು ವಾತ ಕಫದಿಂದ ಆಗಿರುವಂಥ ಚರ್ಮದ ಕಾಯಿಲೆಗಳಲ್ಲೂ ಕೂಡ ಇದು ತುಂಬ ಹೆಲ್ಪ್ಫುಲ್. ಇನ್ನು ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಇದು ತುಂಬ ಅನುಕೂಲಕರ. ಚರ್ಮದಲ್ಲಿ ಎಲ್ಲಾದರೂ ಕಪ್ಪಾಗಿದ್ದರೆ ಅಥವಾ ಈ ಬಂಗಿನಂಥ ಕಲೆಗಳಿದ್ದಾಗ ಅಥವಾ ಯಾವುದೋ ಒಂದು ಕಾರಣದಿಂದಾಗಿ ಕಲೆ ಉಳ್ಕೊಂಡಿದ್ದರೆ, ನಮ್ಮ ಮುಖದ ಚರ್ಮ ಕಪ್ಪಗಿದೆ ಅಂತ ಅನ್ನೋ ಭಾವನೆ ಇದ್ದರೆ, ಅಂಥ ಸಂದರ್ಭದಲ್ಲಿ ಸೊಗದೆ ಬೇರನ್ನು ತಂದು ಹಾಲಿನಲ್ಲಿ ತೇಯ್ದು ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಫೇಸ್ ಪ್ಯಾಕ್ ಥರ ಅಥವಾ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಚ್ಕೊಳ್ಬೇಕು ಅದನ್ನು. ಆದರೆ 1-2 ದಿನಕ್ಕೆ ಫಲಿತಾಂಶ ಸಿಗೋದಿಲ್ಲ. ಕೆಲವೊಬ್ಬರಿಗೆ ತುಂಬ ದಿನಗಳ ಕಾಲ ಇದನ್ನು ಹಚ್ಕೊಳ್ಬೇಕಾದ ಅನಿವಾರ್ಯತೆ ಬರಬಹುದು. ಆದರೆ ಇದು ಈ ವಿಷಯದಲ್ಲಿ ಖಂಡಿತ ಹೆಲ್ಪ್ ಅಂತೂ ಮಾಡುತ್ತೆ. ಯಾಕೆಂದರೆ ಇದಕ್ಕೆ ವರ್ಣ್ಯ ಅಂತ ಕರೆದಿದ್ದಾರೆ. ಭಾವಪ್ರಕಾಶ ನಿಘಂಟುವಿನಲ್ಲಿ ಇದಕ್ಕೆ ಈಗ ಸುಲಭವಾಗಿ ಅವರು ವರ್ಣ್ಯ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ದ್ರವ್ಯಗಳಲ್ಲಿ ಮಾತ್ರ ವರ್ಣ್ಯ ಅಂತ ಕರೀತಾರೆ. ವರ್ಣ್ಯ ಅನ್ನುವ ಲಿಸ್ಟಲ್ಲಿ ಸಾರಿವ ಬಹುಶಃ ಮೊದಲ 5ರಲ್ಲಿ ಖಂಡಿತ ಬಂದೇ ಬರುತ್ತೆ. ಅಷ್ಟು ಹೆಲ್ಪ್ಫುಲ್ ಇದೆ. ಇನ್ನು ಸುಸ್ತಿಗೆ, ಅದು ಪಿತ್ತದ ಕಾರಣದಿಂದಾಗಿ ಅಂದರೆ ಉಷ್ಣದ ಕಾರಣದಿಂದಾಗಿ ಇವತ್ತು ನನಗೆ ತುಂಬ ಬಾಡಿ ಹೀಟ್ ಆಗುತ್ತೆ, ಸುಸ್ತಾಗುತ್ತೆ. ಏನು ಹೀಟ್ ಆಗುವಂತ ತಿಂದರೂ, ಸ್ವಲ್ಪ ಬಿಸಿಲಲ್ಲಿ ನಡೆದಾಡಿದ್ರು, ಸ್ವಲ್ಪ ಈ ಬೇಸಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ಬಂದರು, ಮನೆ ಒಳಗಡೆ ಕುತ್ಕೊಂಡಿದ್ದರು, ಹೊರಗಡೆ ಬಿಸಿಲು ತುಂಬ ಬಂದರೂ ಕೂಡ ನನಗೆ ಸುಸ್ತಾಗತ್ತೆ ಅನ್ನುವಂಥವರಿಗೆ, ತಲೆ ಸುತ್ತು ಬರುತ್ತೆ, ಪಿತ್ತದ ಕಾರಣದಿಂದಾಗಿ ನಿದ್ರೆ ಸರಿಯಾಗಿ ಬರೋದಿಲ್ಲ, ಅಥವಾ ತುಂಬ ಜ್ವರ ಬಂದು ಸುಸ್ತಾಗಿದೆ, ಜ್ವರ ಬಿಟ್ಟು ಸುಸ್ತಾಗಿದೆ, ಇಂಥ ಸಂದರ್ಭದಲ್ಲಿ ಈ ಸೊಗದೆ ಬೇರು ತುಂಬ ಹೆಲ್ಪ್ಫುಲ್. ಸೊಗದೆ ಬೇರನ್ನು ಆ ಥರ ಸಂದರ್ಭಗಳಲ್ಲಿ ತೆಗೆದುಕೊಳ್ಳೋದ್ರಿಂದ ನಮಗೆ ಮೊದಲನೇದಾಗಿ ಜ್ವರ ಕಡಿಮೆ ಆಗುತ್ತೆ, ಪಿತ್ತ ಕಡಿಮೆ ಆಗುತ್ತೆ, ಉಷ್ಣ ಕಡಿಮೆ ಆಗುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ. ಪಿತ್ತದ ಕಾರಣದಿಂದಾಗಿ ತಲೆ ಸುತ್ತು ಬರ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ BP ಕಂಟ್ರೋಲ್ ಬರಲಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಂತ ಇದನ್ನು ನಂಬ್ಕೊಂಡು ಕೂತ್ಕೊಳ್ಳೋದಲ್ಲ. ಬಟ್ ಈ ಥರದ ಎಲ್ಲ ಕಂಡೀಷನ್ಗಳಲ್ಲಿ ಆ ಸಮಸ್ಯೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಸುಸ್ತನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಇದು ತುಂಬ ಒಳ್ಳೆಯ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಬಹಳಷ್ಟು ಜನರಿಗೆ ಸ್ವಲ್ಪ ಉಷ್ಣ ಆದರೂ ಕೂಡ ಉರಿ ಮೂತ್ರ ಸ್ಟಾರ್ಟ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅಂಥ ಕಾಯಿಲೆ ಇರುವಂಥವರು ಒಂದಿಷ್ಟು ದಿನಗಳ ಕಾಲ ಇದನ್ನು ಸೇವನೆ ಮಾಡಬೇಕು. ಸ್ವಲ್ಪ ಖಾರ, ಹಸಿಮೆಣಸಿನಕಾಯಿ ನೋಡಿದರೂ ಕೂಡ ನನಗೆ ಉರಿ ಮೂತ್ರ ಅಥವಾ ಬಿಳಿ ಮುಟ್ಟು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಅಥವಾ ಗಂಡಸರಲ್ಲಿ ಸ್ವಪ್ನ ಸ್ಖಲನ ಆಗುತ್ತೆ ಅಂತ ಹೇಳ್ತಾರೆ. ಅಂಥವರು ಈ ಸೊಗದೆ ಬೇರನ್ನು ನಿತ್ಯ ಒಂದಿಷ್ಟು ದಿನಗಳ ಕಾಲ, ಒಂದು ತಿಂಗಳು, 1.5 ತಿಂಗಳು ಹಾಲಿನಲ್ಲಿ ತೆಗೆದುಕೊಂಡು ಸೇವನೆ ಮಾಡಿದರೆ, ತೆಗೆದುಕೊಳ್ಳುವ ವಿಧಾನವನ್ನು ಮುಂದೆ ಹೇಳ್ತೇನೆ,
ಆ ಥರ ಸೇವನೆ ಮಾಡಿದರೆ ಖಂಡಿತ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಅಂದರೆ ಇದು ಒಂದೋ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಇದು ಯುರಿನರಿ ಟ್ರ್ಯಾಕ್ಟನ್ನು ಶುದ್ಧ ಮಾಡುತ್ತೆ ಅಥವಾ ಯುರಿನರಿ ಟ್ರ್ಯಾಕ್ಟನ್ನು ಚೆನ್ನಾಗಿಟ್ಕೊಳ್ಳುತ್ತೆ ಅಂತ. ರಿಪ್ರೊಡಕ್ಟರಿ ಟ್ರ್ಯಾಕ್ಟನ್ನು ಕೂಡ ತುಂಬ ಚೆನ್ನಾಗಿಟ್ಕೊಳ್ಳುತ್ತೆ. ಹಾಗಾಗಿ ಇದು ಈ ವಿಷಯಗಳಲ್ಲಿ ತುಂಬ ಹೆಲ್ಪ್ಫುಲ್. ಜೊತೆಗೆ ಇದು ಇವನ್ ಆ್ಯಂಟಿ ಮೈಕ್ರೋಬಿಯಲ್ ಕೂಡ, ಅಂದರೆ ಪದೇ ಪದೇ ಇನ್ಫೆಕ್ಷನ್ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ. ಧನ್ವಂತರಿ ನಿಘಂಟುವಿನಲ್ಲಿ ದುರ್ಗಂಧನಾಶನಂ ಅಂತ ಹೇಳ್ತಾರೆ, ಅಂದರೆ ಇದು ಕೆಟ್ಟ ವಾಸನೆಯನ್ನು ಹೊಡೆದಾಕತ್ತೆ ಅಂತ. ಅದರ ಅರ್ಥ ಕೇವಲ ಇದನ್ನು ನೀವು ಪೇಸ್ಟನ್ನು ಹಚ್ಚಿಕೊಂಡ್ರೆ ಅದರಿಂದ ಬರುವ ಪರಿಮಳದಿಂದಾಗಿ ಅದು ಕೆಟ್ಟ ವಾಸನೆಯನ್ನು ತೆಗಿತದೆ ಅಂತ ಅಷ್ಟೇ ಅಲ್ಲ. ನಮ್ಮ ಬೆವರಿನ ಕಾರಣದಿಂದಾಗಿ ಅಥವಾ ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ ಕಾರಣದಿಂದಾಗಿ ನಮ್ಮಿಂದ ಕೆಟ್ಟ ವಾಸನೆ ಬರ್ತಾ ಇದ್ದರೆ ಅಂಥ ವಿಷಯದಲ್ಲಿ ತುಂಬ ಹೆಲ್ಪ್ಫುಲ್. ಅತಿಯಾದ ಬೆವರು ಬರುವವರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಸಿಂಪಲ್, ಯಾಕೆ ಅಂದರೆ ಇದು ಪಿತ್ತವನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಇದಕ್ಕೆ ಆ ಒಂದು ಕೆಟ್ಟ ವಾಸನೆಯನ್ನು ತೆಗೆಯುವ ಗುಣ ಇರುವ ಕಾರಣದಿಂದಾಗಿ ನಿಮಗೆ ಬಾಯಿಯ ವಾಸನೆ ಅಥವಾ ಕಫ ಆದಾಗ ಉಸಿರಾಟದಲ್ಲಿ ಕೆಟ್ಟ ವಾಸನೆ ಮತ್ತು ನಮ್ಮ ರಕ್ತ ಶುದ್ಧಿ ಆಗಿ, ಅಂದರೆ ಪಿತ್ತ ಶಮನ ಆಗೋ ಜೊತೆಗೆ ರಕ್ತ ಶುದ್ಧಿ ಕೂಡ ಆಗುತ್ತೆ. ಆಗೋದರ ಕಾರಣದಿಂದಾಗಿ ನಮಗೆ ಈ ನಮ್ಮ ಚರ್ಮದಿಂದ ಹೊರಸೂಸುವಂಥ ವಾಸನೆ ಕೂಡ, ಅಂದರೆ ಕೆಟ್ಟ ವಾಸನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ದೇಹದ ದುರ್ಗಂಧವನ್ನು ತೆಗೆಯುವ ಕೆಲಸವನ್ನು ಇದು ಮಾಡುತ್ತೆ. ಕಯ್ಯದೇವ ನಿಘಂಟುವಿನಲ್ಲಿ ಶುಕ್ರಲಂ ಅಂತ ಹೇಳ್ತಾರೆ, ಅಂದರೆ ಶುಕ್ರಧಾತುವಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸೊ ಇಲ್ಲಿ ಶುಕ್ರಂ ಸೌಮ್ಯಂ ಅಂತ ಆಯುರ್ವೇದ ಹೇಳುತ್ತೆ. ಅದು ದೊಡ್ಡ ಥಿಯರಿ. ಒಟ್ಟಲ್ಲಿ ಶುಕ್ರ ಅಂದರೆ ಈ ನೀವು ಸಿಂಪಲ್ಲಾಗಿ ವೀರ್ಯ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಸೌಮ್ಯ ಗುಣವನ್ನು ಹೊಂದಿರುವಂಥದ್ದು ಅಂತ. ಹಾಗಾಗಿ ಅದರ ಸೌಮ್ಯ ಗುಣಕ್ಕೆ ಧಕ್ಕೆ ಬಂದಾಗ ಸಹಜವಾಗಿ ಮಕ್ಕಳಾಗೋ ಸಮಸ್ಯೆ ಎಲ್ಲ ಹೆಚ್ಚಾಗುತ್ತೆ, ಅಥವಾ ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ, ಸ್ಪರ್ಮಿನ ಕ್ವಾಲಿಟಿ ಹಾಳಾಗುತ್ತೆ. ಸೊ ಆ ಸೌಮ್ಯ ಗುಣವನ್ನು ಇಂಪ್ರೂವ್ ಮಾಡೋ ವಿಷಯದಲ್ಲಿ ಮತ್ತು ಉಷ್ಣದ ಕಾರಣದಿಂದಾಗಿ ಏನಾದರೂ ತೊಂದರೆ ಆಗಿದ್ದರೆ ಆ ತೊಂದರೆಯನ್ನು ನಿವಾರಿಸುವ ವಿಷಯದಲ್ಲಿ ಈ ಸೊಗದೆ ಬೇರು ಅಥವಾ ಸಾರಿವ ತುಂಬ ಹೆಲ್ಪ್ಫುಲ್. ಮತ್ತು ಇದು ವಿಷಹರವಾಗಿ ಕೆಲಸ ಮಾಡುತ್ತೆ, ಆ್ಯಂಟಿ ಟಾಕ್ಸಿಕ್, ಅದು ಪ್ರೂವ್ ಕೂಡ ಆಗಿದೆ. ಸೊ ಈ ಆ್ಯಂಟಿ ಟಾಕ್ಸಿಕ್ ಗುಣ ಇರುವ ಕಾರಣದಿಂದ ನಾವು ನಿತ್ಯ ಸೇವನೆ ಮಾಡುವಂಥ ಹಲವಾರು ರೀತಿಯ ಟಾಕ್ಸಿನ್ಸ್ ಇದೆಯಲ್ಲ ಅದನ್ನು ತೆಗೆದುಹಾಕತ್ತೆ. ಹಾಗಾಗಿ ನಾವು ಇದನ್ನು ಸಾಧ್ಯ ಆದರೆ ಆವಾಗ ಬಳಕೆ ಮಾಡಬೇಕು. ಬಹಳಷ್ಟು ಮನೆಗಳಲ್ಲಿ, ಮಲೆನಾಡು ಕರಾವಳಿಗಳಲ್ಲೆಲ್ಲ ಈ ಜೀರಿಗೆ ಪುಡಿ ಅಥವಾ ಕಷಾಯ ಪುಡಿ ಅಂತ ಹೇಳ್ತಾರೆ. ಕಷಾಯ ಪುಡಿಯಲ್ಲಿ ಈ ಜೀರಿಗೆ ಅಥವಾ ಕೊತ್ತಂಬರಿ ಕಾಳು ಈ ಥರದ್ದೆಲ್ಲ ಏನೇನು ಐಟಮ್ಸನ್ನು, ಕಾಳುಮೆಣಸು ಎಲ್ಲ ಐಟಮ್ಸನ್ನು ಹಾಕಿರ್ತಾರೆ. ಜೊತೆಗೆ ಈ ಸೊಗದೆ ಬೇರನ್ನು ಕೂಡ ಹಾಕಿರ್ತಾರೆ. ಯಾಕೆ ಅಂದರೆ ತಂಪಾಗಲಿ ಅಂತ. ಆದರೆ ಅಷ್ಟೇ ಅಲ್ಲ, ಇದನ್ನು ಈ ರೀತಿ ನಿತ್ಯ ಬಳಕೆ ಮಾಡೋದ್ರಿಂದ ಕೇವಲ ತಂಪಾಗೋದೊಂದೇ ಅಲ್ಲ, ಅಥವಾ ಅದು ಕಷಾಯ ಪುಡಿ ಅಂತಂದರೆ ಅದನ್ನು ಕಷಾಯಕ್ಕೆ, ಹಾಲಿಗೆ ನೇರವಾಗಿ ಅದನ್ನು ಹಾಕ್ಕೊಂಡು ಕುಡಿತಾರೆ. ಯಾಕೆಂದರೆ ಹಾಲು ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಅಂತ, ಪರಿಮಳ ಕೂಡ ಹೆಚ್ಚಾಗುತ್ತೆ. ಆದರೆ ಅಷ್ಟೇ ಅಲ್ಲ, ಬಾಡಿಯ ಮೇಲೆ ನಾವು ನಿತ್ಯ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಹೋದರೆ ಆ್ಯಂಟಿ ಟಾಕ್ಸಿಕ್ ಆ ಕೆಲಸ ಮಾಡಿ ಅನುಕೂಲ ಮಾಡಿಕೊಡುತ್ತೆ. ಬಹಳಷ್ಟು ಜನರಿಗೆ ಹಸ್ತ ಮತ್ತು ಪಾದಗಳಲ್ಲಿ ಅತಿಯಾಗಿ ಬೆವರು ಬರುತ್ತೆ. ಅಂಥವರು ಈ ಎಕ್ಸಾಮ್ಸನ್ನು ಬರೆಯುವಾಗ ಅಥವಾ ಚಪ್ಪಲಿ ಹಾಕ್ಕೊಂಡು ತುಂಬ ಹೊತ್ತು ಇರುವಾಗ ತುಂಬ ಕಷ್ಟಪಡ್ತಾರೆ, ಬೆವರು ಬರ್ತಾನೇ ಇರುತ್ತೆ. ಅಂಥವರಿಗೆ ಆಯುರ್ವೇದ ಚಿಕಿತ್ಸೆಗಳಿಂದ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಆದರೆ ಅಂಥವರು ಈ ಸೊಗದೆ ಬೇರನ್ನು ನಿಯಮಿತವಾಗಿ ಬಳಕೆ ಮಾಡ್ತಾ ಹೋದರೆ ಒಂದಷ್ಟರ ಮಟ್ಟಿಗಂತೂ ಖಂಡಿತ ಹೆಲ್ಪ್ ಆಗುತ್ತೆ. ಮತ್ತು ಬಹಳಷ್ಟು ಜನರಿಗೆ ಒಂದಲ್ಲ ಒಂದು ಕಾರಣಕ್ಕೆ ಈ ಮಲದ್ವಾರ, ಮೂತ್ರದ್ವಾರ, ಹಸ್ತ, ಪಾದ, ಕಣ್ಣುಗಳಲ್ಲಿ ಉರಿ ಆಗ್ತಾ ಇರುತ್ತೆ. ಅಂಥವರು ಕೂಡ ಇದನ್ನು ಆಗಾಗ ಬಳಕೆ ಮಾಡ್ತಾ ಹೋದರೆ ಅಂಥವರಿಗೂ ಕೂಡ ಉರಿ ಹತೋಟಿಗೆ ಬರುತ್ತೆ. ಇವುಗಳಿಗೆಲ್ಲ ಯಾವ ಸಮಸ್ಯೆಗಳು ಕಾರಣವೋ ಅದಕ್ಕೆ ಚಿಕಿತ್ಸೆ ಮಾಡ್ಕೊಳ್ಳಿ. ಆದರೆ ಈ ಸೊಗದೆ ಬೇರನ್ನು ಬಳಕೆ ಮಾಡೋದ್ರಿಂದ ಖಂಡಿತ ಈ ಸಮಸ್ಯೆಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ಅಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಇದು ತಂಪು ಮಾಡೋದ್ರಿಂದ ಪಿತ್ತಕ್ಕೆ ಸಂಬಂಧಪಟ್ಟ ಮಾನಸಿಕ ಸಮಸ್ಯೆಗಳಲ್ಲಿ ತುಂಬ ಹೆಲ್ಪ್ಫುಲ್. ಮಾನಸ ಮಿತ್ರವಟಿ ಅನ್ನೋ ಒಂದು ಫೇಮಸ್ ಆಯುರ್ವೇದ ಔಷಧದಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ನಮಗೆ ಅತಿಯಾಗಿ ಸಿಟ್ಟು ಬರೋದು, ಚಿಕ್ಕ ವಿಷಯಕ್ಕೆ ಕಿರಿಕಿರಿ ಆಗೋದು, ಆ್ಯಂಗ್ಸೈಟಿ ಅಂತ ಹೇಳ್ತಾರಲ್ಲ, ಆ ಥರ ಸಮಸ್ಯೆ ಇದ್ದರೆ, ಅಥವಾ ಯಾವಾಗ ನೋಡಿದರೂ ಮನಸ್ಸು ಶಾಂತವಾಗಿರೋದಿಲ್ಲ, ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಅನ್ನುವಂಥವರಿಗೆ ಇದು ತುಂಬ ಹೆಲ್ಪ್ಫುಲ್. ಸೊ ಅಂಥವರು ಇದನ್ನು ಆಗಾಗ ಬಳಕೆ ಮಾಡ್ಕೊಳ್ತಾ ಹೋದರೆ ಅವರ ಆ ಕಿರಿಕಿರಿ ಕಡಿಮೆ ಆಗಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಇನ್ನು ನಾವು ಆಯುರ್ವೇದ ವೈದ್ಯರುಗಳು ಔಷಧಿ ತಯಾರು ಮಾಡುವಾಗ ಎಸಿಡಿಟಿಗೆ ಸಂಬಂಧಪಟ್ಟ ಔಷಧಿಗಳಲ್ಲಿ ಖಂಡಿತ ಇದನ್ನು ಬಳಕೆ ಮಾಡ್ತೇವೆ. ಎಲ್ಲ ಔಷಧಿಗಳಲ್ಲದೆ ಹೋದರೂ 170 ಔಷಧಿಗಳಲ್ಲಿ ಸೊಗದೆ ಬೇರು ಇರುತ್ತೆ. ಗ್ರಂಥಗಳಲ್ಲಿ ಕೂಡ ಅಂದರೆ ಎಲ್ಲೆಲ್ಲಿ ತಂಪಾಗಬೇಕು, ಉರಿ ಸಂಕಟ ಇರುವಂಥದ್ರಲ್ಲಿ ಕಡಿಮೆ ಮಾಡಲಿಕ್ಕೆ ಸೊಗದೆ ಬೇರನ್ನು ಬಳಕೆ ಮಾಡಿಯೇ ಮಾಡ್ತಾರೆ. ಯಾಕೆ ಅಂತಂದರೆ ಇದು H. ಪೈಲೋರಿ ಬ್ಯಾಕ್ಟೀರಿಯಾನ ಕೂಡ ನಾಶ ಮಾಡುತ್ತೆ ಅಂತ ಪ್ರೂವ್ ಆಗಿದೆ. ಮತ್ತು ಆ್ಯಸಿಡಿಟಿ ಅಂದ ತಕ್ಷಣ ಅಲ್ಲಿ ಪಿತ್ತದ ರೋಲ್ ಖಂಡಿತ ಇದ್ದೇ ಇರುತ್ತೆ. ಪಿತ್ತವನ್ನು ಶಮನ ಮಾಡುತ್ತೆ. ಯಾರ್ಯಾರಿಗೆ ಊಟ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆದರೂ ಉರಿ ಆಗುತ್ತೆ, ಅಥವಾ ಊಟ ಮಾಡಿ 1 ಗಂಟೆ, 1.5 ಗಂಟೆ, 2 ಗಂಟೆ ಒಳಗಡೆ ಇನ್ನು ಸಿಕ್ಕಾಪಟ್ಟೆ ಹಸಿವೆ ಆಯಿತು ಅಂತ ಅನಿಸುತ್ತೆ,
ಅಥವಾ ಕೆಲವೊಬ್ಬರಿಗೆ ಪಿತ್ತದ ಕಾರಣದಿಂದಾಗಿ ಬಾಯಿ ರುಚಿ ಇಲ್ಲ, ಊಟದಲ್ಲಿ ಇಷ್ಟ ಇಲ್ಲ, ಅಂಥವರಿಗೂ ಕೂಡ ಇದು ತುಂಬ ಹೆಲ್ಪ್ಫುಲ್. ಅಂಥವರು ಇದನ್ನು ಆಗಾಗ ಬಳಕೆ ಮಾಡ್ತಾಯಿದ್ರೆ, ಅಥವಾ ಇದನ್ನು ಎಸ್ಪೆಷಲಿ ಉರಿ ಸಂಕಟ ಇರುವಂಥವರು ಆ ಸಂಕಟದ ಸಮಯದಲ್ಲಿ ಹಾಲಿಗೆ ಇದನ್ನು ತೆಗೆದುಕೊಂಡು ಅಥವಾ ಇದರ ಪುಡಿಯನ್ನು ಒಂದು ಅರ್ಧ ಚಮಚ ಹಾಕ್ಕೊಂಡು ಕುಡಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಈ ಕಡೆಗಳಲ್ಲಿ, ಶಿರ್ಸಿಯ ಕಡೆಗಳಲ್ಲಿ ಅಥವಾ ಮಲೆನಾಡಿನ ಕಡೆಗಳಲ್ಲಿ ಈ ಗರ್ಭಿಣಿಯರಿಗೆ ಚವಿ ಮದ್ದು ಅಂತ ಒಂದು ಔಷಧ ಕೊಡ್ತಾರೆ, ಬೇರುಗಳನ್ನು ಕೊಡ್ತಾರೆ, ಈ ನಾಟಿ ಔಷಧಿ ಕೊಡುವಂಥವರು. ಆ ಚವಿ ಮದ್ದನ್ನು ಅದು ಹಲವಾರು ಕಾರಣಕ್ಕೆ ಕೊಡ್ತಾರೆ. ಮಕ್ಕಳಾಗದಿರುವವರಿಗೆ, ಅಥವಾ ಮಗು ಚೆನ್ನಾಗಿ ಬೆಳೀಬೇಕು, ಹೊಟ್ಟೆಯಲ್ಲಿ ಗರ್ಭಪಾತ ಆಗಬಾರ್ದು ಅಂತ, ಮಗುವಿನ ಗುಣ ಚೆನ್ನಾಗಿರಬೇಕು, ಅಂದರೆ ಮಗುವಿನ ಎಲ್ಲ ರೀತಿಯಲ್ಲಿ ದೈಹಿಕ ಮಾನಸಿಕ ಗುಣ ಚೆನ್ನಾಗಿರಬೇಕು, ಇದೆಲ್ಲ ಕಾರಣಗಳಿಗೆ ಕೊಡ್ತಾರೆ. ನನಗೆ ಒಮ್ಮೆ ಯಾರೋ ಅದನ್ನು ತೆಯ್ತಿರುವಾಗ ನಾನು ಗಮನಿಸಿದೆ, ಪರಿಮಳ ಚೆನ್ನಾಗಿ ಬರ್ತಾ ಇತ್ತು. ಅದು ನೋಡಿದ್ರೆ ಕೆಲವು ಬೇರುಗಳಲ್ಲಿ ಒಂದು 2-3 ಬೇರು ಕೊಟ್ಟಿದ್ರು, ಅವರು ತೆಯ್ತಾಯಿದ್ರು. ಅವುಗಳಲ್ಲಿ ಈ ಸೊಗದೆ ಬೇರು ಕೂಡ ಇತ್ತು. ಸೊಗದೆ ಬೇರನ್ನು ಸೇವನೆ ಮಾಡೋದ್ರಿಂದ ಗರ್ಭಿಣಿಗೆ ಈ ಗರ್ಭಪಾತ ಆಗುವ ಚಾನ್ಸಸ್ ಕಡಿಮೆ ಆಗೋದ್ರ ಜೊತೆಗೆ ಮಗುವಿನ ಬಣ್ಣ ಚೆನ್ನಾಗಾಗತ್ತೆ, ಅಂದರೆ ಒಳ್ಳೆಯ ಬಣ್ಣ ಸಿಗತ್ತೆ ಮಗುವಿಗೆ ಅಂತ ಹೇಳ್ತಾರೆ. ಆಯುರ್ವೇದ ಗ್ರಂಥಗಳಲ್ಲಿ ಅದನ್ನು ಹೇಳ್ತಾರೆ. ಹಾಗಾಗಿ ಗರ್ಭಿಣಿಯರು ಇದನ್ನು ಬಳಕೆ ಮಾಡಬಹುದು. ಆದರೆ ಒಂದು ಸಾರಿ ನಿಮ್ಮ ಆಯುರ್ವೇದ ವೈದ್ಯರ ಹತ್ರ ಗರ್ಭಿಣಿಯರು ಹೋಗಿ ವಿಚಾರಿಸ್ಕೊಂಡು ತಗೊಳ್ಳಿ. ಯಾಕೆಂದರೆ ಸುಮ್ಮನೆ ನೀವು ಹಾಗೆ ಸೊಗದೆ ಬೇರನ್ನು ಸೇವನೆ ಮಾಡೋದು ಬೇಡ. ಯಾಕೆಂದರೆ ಗರ್ಭಿಣಿಯರಲ್ಲಿ ಸ್ವಲ್ಪ ಸೂಕ್ಷ್ಮತೆ ಹೆಚ್ಚಿರೋದ್ರಿಂದ ನೀವು ವೈದ್ಯರ ಸಲಹೆ ಪಡ್ಕೊಂಡು ಮಾಡ್ಕೊಳ್ಳಿ. ಇನ್ನು ಈ ಬಾಣಂತಿಯರು, ಅಂಥವರಿಗೂ ಕೂಡ ಇದು ಹೆಲ್ಪ್ಫುಲ್. ನೋಡಿ ಎಂಥ ವಿಶೇಷ ಅಂತ. ಎಷ್ಟೋ ದ್ರವ್ಯಗಳನ್ನು ಗರ್ಭಿಣಿಯರಿಗೆ ಕೊಟ್ಟರೆ ಬಾಣಂತಿಯರಿಗೆ ಕೊಡಲ್ಲ, ಬಾಣಂತಿಯರಿಗೆ ಕೊಟ್ಟರೆ ಗರ್ಭಿಣಿಯರಿಗೆ ಕೊಡಲ್ಲ. ಬಾಣಂತಿಯರು ಇದನ್ನು ಸೇವನೆ ಮಾಡೋದ್ರಿಂದ ಅವರಿಗೆ ಒಂದು ಉಷ್ಣ ಆಗಲ್ಲ, ಇನ್ನೊಂದು ಎದೆ ಹಾಲಿನ ಶುದ್ಧಿ ಆಗುತ್ತೆ. ಎದೆ ಹಾಲು ಕೆಟ್ಟು ಮಗುವಿಗೆ ಸಮಸ್ಯೆ ಆಗೋದು, ಮಗುವಿಗೆ ಚರ್ಮದ ಸಮಸ್ಯೆಗಳಾಗೋದಲ್ಲ, ಆಗೋದಿಲ್ಲ. ಎಷ್ಟೋ ಬಾರಿ ಮಕ್ಕಳಿಗೆ ಯಾಕೋ ಅವನಿಗೆ ಹೀಟ್ ಗುಳ್ಳೆ ಆಗಿದೆ ಅಥವಾ ಮಗುವಿಗೆ ಚರ್ಮದಲ್ಲಿನ ಸಮಸ್ಯೆ ಆಗ್ತಿದೆ ಈ ಥರ ಹೇಳ್ತಾರೆ. ಆ ಥರ ಹೇಳಿದಾಗ ನಾನು ಸಿಂಪಲ್ಲಾಗಿ ಹೇಳ್ಬಿಡ್ತೇನೆ, ತಾಯಿಗೆ ಇದನ್ನು ಸೊಗದೆ ಬೇರನ್ನು ಕೊಟ್ಬಿಡಿ. ತಾಯಿಗೆ ಸೊಗದೆ ಬೇರನ್ನು ಕೊಟ್ಟಾಗ ಮಗುವಿಗೆ ತಂಪಾಗುತ್ತೆ, ಜೊತೆಗೆ ಎದೆ ಹಾಲು ಶುದ್ಧ ಆಗುತ್ತೆ. ಇದು ಎರಡೂ ಕಾರಣದಿಂದ ಇದು ಹೆಲ್ಪ್ಫುಲ್. ಹಾಗಾಗಿ ಅಂಥವರು ಇದನ್ನು ಸೇವನೆ ಮಾಡಬಹುದು. ಇನ್ನು ಇದನ್ನು ಹೇಗೆ ಸೇವನೆ ಮಾಡಬೇಕು? ನಾನು ಆಲ್ರೆಡಿ ಹೇಳಿದ ಹಾಗೆ ಹಾಲಿನಲ್ಲಿ ತೆಗೆದುಕೊಂಡು ತಗೊಂಡ್ರೆ ಒಳ್ಳೆಯದು, ಅಥವಾ ನೀರಿನಲ್ಲಿ ಕೂಡ ತೆಗೆದುಕೊಂಡು ತಗೊಳ್ಬಹುದು. ದೊಡ್ಡ ಚಮಚ ಆದರೆ ಒಂದು ಅರ್ಧ ಚಮಚದಷ್ಟನ್ನು ತೆಗೆದು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡಬಹುದು, ಅಥವಾ ಸಂಜೆ ಹೊಟ್ಟೆ ಖಾಲಿ ಇರುವಾಗ ಒಂದು 6 ಗಂಟೆ 6:30 ಹೊತ್ತಿಗೆ ಇದನ್ನು ಹಾಲಿನ ಜೊತೆಗೆ ಸೇವನೆ ಮಾಡಬಹುದು. ಸಾಧ್ಯ ಆದಷ್ಟು ನೀವು ಬೇರನ್ನು ತಂದು ತೆಗೆದುಕೊಂಡು ಸೇವನೆ ಮಾಡಿ. ಯಾಕೆಂದರೆ ಪುಡಿಯನ್ನು ತಂದಾಗ ಅದರಲ್ಲಿ ಅಡಲ್ಟ್ರೇಷನ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಇದು ತುಂಬ ಕಾಸ್ಟ್ಲಿ ಡ್ರಗ್, ಸ್ವಲ್ಪ ಹೆಚ್ಚು ಬೆಲೆ ಕೊಡಬೇಕು ಇದಕ್ಕೆ. ಮತ್ತು ಇನ್ನೊಂದು ವಿಶೇಷ ಇದರಲ್ಲಿ ಅಂದರೆ ನಾರ್ತ್ ಇಂಡಿಯನ್ ವೆರೈಟಿಗಿಂತ ಸೌತ್ ಇಂಡಿಯನ್ ವೆರೈಟಿ ತುಂಬ ಒಳ್ಳೆಯದು. ಹಾಗಾಗಿ ನಿಮಗೆ ಹಳ್ಳಿಯವರು ಪರಿಚಯ ಇದ್ದರೆ, ಅಥವಾ ನೀವು ಹಳ್ಳಿಯವರಾದರೆ ಸಾಧ್ಯ ಆದಷ್ಟು ನೀವೇ ಬೇರನ್ನು ಕಿತ್ತು ತಂದು ಅದನ್ನು ಹಾಲಿನಲ್ಲಿ ತೆಗೆದುಕೊಂಡು ಸೇವನೆ ಮಾಡಿ. ಯೂಶ್ವಲಿ ಸೌತ್ ಇಂಡಿಯಾದಲ್ಲಿ ಇದರ ಬೇರಿನ ಗಾತ್ರ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಿಮಗೆ ಅದು ಅಷ್ಟು ತೆಗಿಲಿಕ್ಕೆ ಸುಲಭ ಆಗಲಿಕ್ಕಿಲ್ಲ. ಸೊ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಬೋದು, ಅಥವಾ ಚೆನ್ನಾಗಿ ಬೆಳೆದ ಹಾಲುಬಳ್ಳಿ ಬೇರನ್ನು ಅಥವಾ ಸೊಗದೆ ಬೇರನ್ನು ಕಿತ್ತರೆ ಸ್ವಲ್ಪ ದಪ್ಪ ಗಾತ್ರದ ಬೇರು ಸಿಗುತ್ತೆ, ಅದನ್ನು ಸೇವನೆ ಮಾಡ್ಬೋದು. ನಾರ್ತ್ ಇಂಡಿಯಾದ ವೆರೈಟಿ ತುಂಬ ದಪ್ಪದ ನಿಮಗೆ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ, ಆದರೆ ಅದರ ಕ್ವಾಲಿಟಿ ಇದರಷ್ಟು ಚೆನ್ನಾಗಿ ಇರೋದಿಲ್ಲ. ಬೇರೆ ಸಾಧ್ಯತೆ ಆಗಲಿಲ್ಲ ಅಂತಾದರೆ ಖಂಡಿತ ಅದನ್ನೇ ಸೇವನೆ ಮಾಡಬಹುದು, ತೊಂದರೆ ಇಲ್ಲ. ಎಷ್ಟು ದಿನ ಸೇವನೆ ಮಾಡಬೇಕು? 1 ತಿಂಗಳು 1.5 ತಿಂಗಳು ನೀವು ಅದನ್ನು ಸೇವನೆ ಮಾಡಬಹುದು, ಅಥವಾ ಆಗಾಗ ಅಪರೂಪಕ್ಕೊಮ್ಮೆ ಸೇವನೆ ಮಾಡ್ಬೋದು. ಅಥವಾ ನಾನು ಆಗಲೇ ಹೇಳಿದಾಗೆ ಕಷಾಯ ಪುಡಿ ಅಂತ ಆ ಥರ ಮಾಡಿಟ್ಕೊಂಡು, ಅಥವಾ ಸುಮ್ಮನೆ ಇದರ ಪುಡಿಯನ್ನು ಇಟ್ಕೊಂಡು 1 ಚಿಟಿಕೆಯಷ್ಟು ನಿತ್ಯ ಹಾಲಿಗೆ ಹಾಕ್ಕೊಂಡು ಕುಡಿಬಹುದು. ಈ ರೀತಿ ಇದನ್ನು ಸೇವನೆ ಮಾಡ್ಬೋದು. ಆ ಥರ ಮಾಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಖಂಡಿತ ಆಗುತ್ತೆ. ಮತ್ತು ಯಾವಾಗಲೂ ಅಷ್ಟೇ ಏನಾದರೂ ಈ ಥರ ಔಷಧಗಳನ್ನು ಸೇವನೆ ಮಾಡುವಾಗ ವೈದ್ಯರ ಸಲಹೆ ಪಡ್ಕೊಳ್ಳೋದು ಒಳ್ಳೆಯದು. ಆ ಥರ ಯಾವುದೇ ರೀತಿಯ ಡೌಟ್ ಇದ್ದರೂ ನೀವು ನಿಮ್ಮ ಆಯುರ್ವೇದ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಥರ ವಿಷಯ ಜೊತೆಗೆ ಸಿಗೋಣ. ಧನ್ಯವಾದ.